ಹಾಯ್, ವೆಲ್ಕಮ್ ಬ್ಯಾಕ್ ಟು ರಿವರ್ ಅಂಡ್ ಫೈರ್ ಕಿಚನ್ ಚಾನಲ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮಜಾ ಇವತ್ತೇನು ಹೇಳು? ಇವತ್ತಾ ಶುಕ್ರವಾರ. ನಾವು ಶುಕ್ರವಾರ ಅಲ್ಲ, ಇವತ್ತೇನು ಅಡುಗೆ ಹೇಳು? ಅಲ್ಲ, ಅಡಿಗೆ ಮಾಡೋ ನೀನ್ ಹೇಳ್ಬೇಕು. ನನ್ನನ್ ಕೇಳಿದ್ರೆ ನಾನೇ ಹೇಳೋದಪ್ಪ. ಯಾವಂದು ರೈ? ಮೊಟ್ಟೆ ಸಾಂಬಾರು. ಮೊಟ್ಟೆ ಸಾಂಬಾರು? ಯಾವ ಮೊಟ್ಟೆ? ನಾಯಿ ಮೊಟ್ಟೆ, ಕೋಳಿ ಮೊಟ್ಟೆ, ಇನ್ಯಾವ ಮೊಟ್ಟೆ ಸಾಂಬಾರ್ ಮಾಡ್ತಾರ? ಕೋಳಿ ಮೊಟ್ಟೆ. ಅದು ಹೆಣ್ಣದ ಗಂಡದ ಅಂತ ಕೇಳ್ದೆ. ಇಡೋದು ಯಾವ್ದಲ್ಲ, ಹೆಣ್ಣು ಕೋಳಿ ತಾನೇ ಮೊಟ್ಟೆ ಇಡೋದು. ಅಲ್ಲ, ಅವಾಗ ನೀನು ಇಡ್ತಿದ್ದಲ್ಲ. ಇವತ್ತು ಮೊಟ್ಟೆ ಸಾಂಬಾರ್ನ ಓಕೆ, ಯಾವ್ದ್ರಲ್ಲಿ ಮಾಡ್ತೀವಿ? ಇನ್ಯಾವ್ದ್ರಲ್ಲಿ? ಬೆಂಕಿಲಿ. ಬೆಂಕಿಲೇ ಮಾಡೋದು. ಯಾವ್ದ್ರಲ್ಲಿ ಮಾಡ್ತೀವಿ, ಯಾವ ಪಾತ್ರೆಯಲ್ಲಿ ಮಾಡ್ತೀವಿ ಗೊತ್ತಾ? ಯಾವ ಪಾತ್ರೆಯಲ್ಲಿ ಅಂದ್ರೆ ಸ್ಟೀಲ್ ಪಾತ್ರೆಯಲ್ಲಿ. ನೋ, ಮತ್ತೆ ಮಡಕೆ. ಓ, ಇದು ವಿಷಯ. ಇವತ್ತೊಂದು ರೆಸಿಪಿ ಹೆಸರೇನು ಹೇಳು? ಏನು? ಮಡಕೆ ಮೊಟ್ಟೆ ಸಾಂಬಾರ್. ಓ, ಚೆನ್ನಾಗಿದೆ ಚೆನ್ನಾಗಿದೆ. ಮಡಕೆ ಮೊಟ್ಟೆ ಸಾಂಬಾರ್. ಮಡಕೆ ಮೊಟ್ಟೆ ಸಾಂಬಾರ್. ಮಡಕೆ ಮೊಟ್ಟೆ ಸಾಂಬಾರ್. ನಂಗಿದ್ರಲ್ಲಿ ಒಂಥರ ಸಂತೋಷ. ಸಂತೋಷ. ಅಡ್ಗೆ ಮಾಡ್ತಾ ಮಾಡ್ತಾ ತೋರಿಸ್ತೀವಿ. ಓಕೆ, ಈಗ ನಮ್ಮ ಮಡಕೆ ಮೊಟ್ಟೆ ಸಾಂಬಾರ್ಗೆ ಏನೇನ್ ರೆಸಿಪಿ ಬೇಕು ಅಂತ ಹೇಳ್ತೀವಿ. ಫಸ್ಟ್ ಟೈಮ್ ನೋಡ್ಕೊಬಿಡಿ ಹಂಗೆ. 2 ಈರುಳ್ಳಿ, 1 ಟೊಮಾಟೊ ದಪ್ಪ ಸೈಜು, 1 ತುಂಡು ಶುಂಠಿ, ಸಣ್ಣದು 2 ಗಡ್ಡೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಅರ್ಧ ಹೋಳು ಕಾಯಿ, 2 ತುಂಡು ಚಕ್ಕೆ, 5-6 ಲವಂಗ, 2 ಟೇಬಲ್ ಸ್ಪೂನು ಮನೆಯಲ್ಲಿ ರೆಡಿ ಮಾಡಿರೋಂಥ ಮಟನ್ ಸಾಂಬಾರ್ ಖಾರದ ಪುಡಿ. ಇದಿಷ್ಟೇನು ರುಬ್ಬಿ ಬಿಟ್ಟು ಮುಂದೊಂದು ಹೆಂಗೆ ಅಂತ ಹೇಳ್ತೀವಿ. ಇನ್ನು ತಡ ಮಾಡೋದು ಬೇಡ, ಇವತ್ತಿನ ನಮ್ಮ ರೆಸಿಪಿಯನ್ನ ಶುರು ಮಾಡೋಣ. ಬನ್ನಿ. ಚಿನ್ನ ಚಿನ್ನ ನನ್ನ ನೋಡು, ಬೆಳಗಾನ ಇದನ್ನೇ ಮಾಡು. ಈ ನನ್ನ ಒಲೆಯಾಣೆ. ಒಗ್ಗರಣೆಗೆ ಈರುಳ್ಳಿ ಹೆಚ್ಕೋಬೇಕು, ಅದಕ್ಕೆ ಈರುಳ್ಳಿ ಬಿಡಿಸ್ಕೊಂತ ಇದ್ದೀನಿ. ಮಡಿಕೆಗೆ ಈಗ ಆಲ್ರೆಡಿ ಎಣ್ಣೆ ಹಾಕೊಂಡಿದೀವಿ. ನೀನ್ ಹಾಕೊಂಡಿಲ್ಲ ತಾನೆ? ನಾನ್ ಹಾಕೊಂಡ್ರೆ ಅಡ್ಗೆ ಆಗಲ್ಲ ಕಣ. ಅದು ನೀನ್ ಇಲ್ದಾರ ನಾನ್ ಮಾಡ್ತೀನಿ, ಹೋಗಲ್ಲ. ಒಲೆಗೆ ಸೌದೆ ಬದಲು ನಿನ್ನೆ ತುರುಕ್ ಬಿಡ್ತೀನಿ ನಾನ್ ಹಾಕಬಿಟ್ರೆ. ಈಗ ಒಲೆನೂ ಉರಿತಾ ಇದೆ. ಈಗ ಒಲೆ ಮೇಲೆ ಎಣ್ಣೆ ಹೆಚ್ಚಿಕೊಂಡಿರುವ ಮಡಿಕೆಯನ್ನು ಇಡ್ತಾ ಇದೀವಿ. ಯಬಾ. ಓಕೆ, ಈಗ ಎಣ್ಣೆ ಬಾಯ್ಲ್ ಆದ್ಮೇಲೆ ಹೆಚ್ಚಿಟ್ಟಿದೀವಲ್ಲ ಈರುಳ್ಳಿ, ಒಗ್ಗರಣೆಗೆ ಹಾಕಬೇಕು. ಇಡ ಅಲ್ಲಿ ಬಿಸಿನೀರ್ ಅಡಿಗೆ ಮಾಡ್ತೇವೆ. ಯಾಕಂದ್ರೆ ಒಂದು ಒಲೆ ಖಾಲಿ ಉರಿತಾ ಇದೆ. ಒಂದು ಉಲೆ ಖಾಲಿ ಉರಿತಾ ಇದೆ. ಹಂಗೆ ಖಾಲಿ ಉರಿಬಾರ್ದು. ಹಾಗಾಗಿ ಬಿಸಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೇವೆ. ಉರಿ ಮಾಡು. ಉರಿ ಹಾಕಿ ಸ್ವಲ್ಪ. ಉರಿ ಹೆಂಗ್ ಮಾಡ್ಬೇಕ ನಿಂಗೆ? ತಮಾಷೆ, ಕಾಮಿಡಿ ಮಾಡಿದೆ. ಕನ್ನಡಿ ಬೂದ್ಗನ್ನಡಿ. ಇದನ್ನ ಬೆಂಕಿ ಹಚ್ಚಕ್ ಯೂಸ್ ಮಾಡ್ತೀವಿ ನಾವು. ನಿಮ್ಗೆ ಗೊತ್ತಿಲ್ಲ ಟ್ರಿಕ್ಕು? ರುಬ್ಬಿಟ್ರ ಮಸಾಲೆ ಎತ್ಕೊ ಬಾ. ಒಗ್ಗರಣೆಗೆ ಈರುಳ್ಳಿ ಹಾಕಿದ್ಮೇಲೆ ಆಲ್ರೆಡಿ ನಿಮ್ಗೆ ತೋರಿಸಿದ್ವಲ್ಲ ಮಸಾಲೆ ಏನೇನ್ ಬೇಕು ಅಂತ, ಅದೆಲ್ಲ ರುಬ್ಕೊಂಡು ಬಂದು ಚೆನ್ನಾಗಿ ಈ ರೀತಿ ರುಬ್ಕೋಬೇಕು. ಇದನ್ನ ಇದ್ರೊಳಗೆ ಈ ಈರುಳ್ಳಿ ಸ್ವಲ್ಪ ಫ್ರೈ ಆಗಿ ಗಮ್ ಅಂತ ಸ್ಮೆಲ್ ಬಂದ್ಮೇಲೆ ಈ ಒಂದು ಮಸಾಲೆಯನ್ನ ಈ ರೀತಿ ಹಾಕೋಬೇಕು. ಸೊ ಈಗ
ಮಡಿಕೆಯಲ್ಲಿ ಸ್ವಲ್ಪ ಮಸಾಲೆ ಹಾಕೊಂಡಿರ್ತೀವಲ್ಲ, ಆ ಮಸಾಲೆಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಆ ಮಸಾಲೆ ನೀರನ್ನ ಇದ್ರೊಳಗೆ ಹಾಕೊಳ್ಳೋದು. 4 ಜನ ಊಟ ಮಾಡಬೇಕು ಅಂತಂದ್ರೆ 1 ಲೀಟರ್ ಅಷ್ಟು ಸ್ವಲ್ಪ ನೀರನ್ನ ಹಾಕ್ಬೇಕಾಗತ್ತೆ ಸಾಂಬಾರ್ಗೆ. ಬಟ್ ಈಗ ಆಲ್ರೆಡಿ ಮಸಾಲೆಲೂ ಸ್ವಲ್ಪ ನೀರಿದೆ, ಮಸಾಲೆ ತೊಳೆದಿದ್ ನೀರು ಇದ್ರಲ್ಲಿ ಹಾಕಿದ್ವಿ, ಹಾಗಾಗಿ ಒಂಚೂರು ನೀರು ಹಾಕೋಣ. ಇದಕ್ಕೆ ಈಗ ಸಾಂಬಾರ್ಗೆ ಮಸಾಲೆಗೆ ಉಪ್ಪು ಹಾಕಿರ್ಲಿಲ್ಲ, ಸಾಂಬಾರ್ ಬೇಯಬೇಕಾದ್ರೆ ಹಾಕೋಬೇಕು. 1 ಹಿಡಿಯಷ್ಟು ಹಳ್ಳುಪ್ಪು, 4 ಜನಕ್ಕೆ ಹಳ್ಳುಪ್ಪು. 4 ಜನಕ್ಕೆ. ನಮ್ಗೆ ಗೊತ್ತಿರೋ ಸತ್ಯ ಏನು ಅಂತಂದ್ರೆ, ಬ್ಯಾಚುಲರ್ಸ್ಗೆ ಅಡಿಗೆ ಈಸಿ ಆಗ್ಬೇಕು ಅಂತಂದ್ರೆ ಮಸಾಲೆನೇ ಮೇಯ್ನು. ಆ ಮಸಾಲೆನ ರುಬ್ಕೊಬಿಟ್ರೆ ವೆರಿ ಈಸಿಯಾಗಿ ಅಡುಗೆ ಮಾಡ್ಬಿಡ್ತಾರೆ, ಯಾವ ಎಣ್ಣೆಕ್ಳಿಗೂ ಕಡಿಮೆ ಇಲ್ಲ. ಏನ್ ಮಚ್ಚೆ? ಹೌದು. ನೀನ್ ಯಾವ ತರ ಮಾಡಿದ್ಯಾ? ಬೇಜಾನ್ ಮಾಡಿದೀನಿ. ಅದೇ ಫಸ್ಟ್ ಅದೇ ಲಾಸ್ಟ್. ಸಾಂಬಾರ್ಗೆ ನೀರು ಎಷ್ಟು ಬೇಕು ಅಂತ ಒಂದ್ ಅಳತೆ ಮೇಲೆ ಹಾಕ್ತಾ ಇದೀವಿ. ಒಂದ್ ಅಳತೆ ಮೇಲೆ ಅಂತಂದ್ರೆ ಸ್ಕೇಲ್ ಹಿಡ್ಕೊಂಡ್ ಹಾಕ್ತಾ ಮಡಿಕೆಲ್ ಹೊಡೆದ್ಬಿಡ್ತೀನಿ. ಆಗ್ಲೇ ಹೇಳಿಲ್ವಾ 1 ಲೀಟರ್ ಅಷ್ಟು ನೀರ್ ಹಾಕಬೇಕು ಅಂತ? ಈಗ 1 ಲೀಟರ್ ನೀರ್ ಇದದ? ಇಲ್ಲ, ಮಡಿಕೆ ಇಳಿದ್ಬಿಟ್ಟು ಹಿಡಕ್ಬಿಟ್ಟು ಅಳತೆ ಮಾಡ್ಲಾ? ಹಿಡಕ್ಬಿಟ್ಲು ಇಳಗ್ಲು ಏನ್ ತೊದ ಅಂತೀಯಲ್ಲ ಮೊದಲೇ. ನನ್ ಏನ್ ಭಯ ಪಡ್ಬೇಡ, ಆರಾಮಾಗಿ ಮಾತಾಡು. ನಿನಗೆ ನಿಂಗ ಈಗ ಇದಕ್ಕೆ ಮಡಿಕೆಲಿ ಮೊಟ್ಟೆ ಸಾರು ಮಾಡಕ್ಕೆ ಅಂತ ಹೇಳ್ಬಿಟ್ಟು ಮಸಾಲೆ ಎಲ್ಲ ಹಾಕಿದ್ವಿ. ಸಾಂಬಾರ್ಗೆ ಎಷ್ಟು ಬೇಕಷ್ಟು ನೀರು ಹಾಕಿದ್ವಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳು? ನೀನ್ ಹೇಳು, ನಾನ್ ಕೇಳಿದ್ರೆ. ಇಷ್ಟ ದಿವಸ ನನ್ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ಯಾ, ಏನ್ ಮಾಡ್ಬೇಕಂತ ಗೊತ್ತಿಲ್ವೇನೋ? ಮುಚ್ಚಿಡಲ್ಲ, ಮುಚ್ಚಿಡ, ಮಡ್ಕೆ ಮೇಲೆ ಮಡ್ಕೆ ಇಡ. ಅದ್ ಹೇಳೋ ಬದ್ಲು ನೀನೇ ಮಾಡ್ಬೋದಲ್ಲ. ಅದು ಸರಿನೇ, ಈ ನಾಯಿಗೆ ಹೇಳೋದ್ ಬದಲು ನಾನ್ ಮಾಡೋದೇ ವಾಸಿ. ನೋಡು ಎಷ್ಟ್ ಚೆನ್ನಾಗಿ ಮುಚ್ಚಿಟ್ಟೆಪ್ಪ. ಸ್ಮೆಲ್ಲು ಮಾತ್ರ ಸಖತ್ತಾಗಿ ಬರ್ತಾ ಇದೆ. ಹಂಗೆ ಈಗ ಸಾಂಬಾರ್ ಹೆಂಗ್ ಕುದಿತೈತೆ ಅಂತ ನೋಡಿ. ಅಡ್ಡಡಡಡಡಡ, ವಾವ್. ಹೆಂಗಿದೆ? ನೀನ್ ಮಾಡಿದ್ದಲ್ವಾ? ಓಕೆ 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 ಓಕೆ. ಈಗ ನಿನ್ಗೆ ಒಂದ್ ಕೆಲಸ ಕೊಡ್ತೀನಿ, ನಿಯತ್ತಾಗಿ ಮಾಡ್ಬೇಕು, ನೀಟಾಗಿ ಮಾಡ್ಬೇಕು. ಹೇಳು. ಮೊಟ್ಟೆ ಸಾಂಬಾರ್ಗೆ ಮೇನ್ ಆಗಿ ಏನ್ ಬೇಕು ಹೇಳು? ಮೊಟ್ಟೆ. ಇದ್ರಲ್ಲಿ ಮೊಟ್ಟೆ ಇಲ್ಲ, ನೀನ್ ಏನ್ ಮಾಡ್ಬೇಕು ಹೇಳು? ಈಗ ಮೊಟ್ಟೆ ಇಡ್ಬೇಕಾ? ಇಲ್ಲ, ಮೊಟ್ಟೆ ಅಲ್ಲಿ ಇದೆಯಲ್ಲ, ತಗೊಂಡು ಮೊಟ್ಟೆ ಹೊಡೆದ್ ಬಿಡು. ಬೇಗ ಕುದೀತಾ ಇದೆ, ಕುದೀತಾ ಇರ್ಬೇಕಾರೆ ಮೊಟ್ಟೆ ಹೊಡೆದ್ ಬಿಡ್ಬೇಕು. ಸಾಂಬಾರ್ ಕುದಿಯೋ ಅಂತ ಟೈಮಲ್ಲಿ ಮೊಟ್ಟೆನ ಹೊಡೆದ್ ಬಿಡ್ಬೇಕು. ಇವಾಗ ನಮ್ಮ ಅಸಿಸ್ಟೆಂಟ್ ನಿಂಗರಾಜ್ ಅವರು ಮೊಟ್ಟೆ ಹೊಡೆದ್ ಬಿಡ್ತಾರೆ. ನಿಂಗ ಕಮಾನ್ ಜಾಕಿ ಬಿಡು. ಮೊಟ್ಟೆ ಹಂಗ್ ಬಿಟ್ಟಾರಲ್ಲ, ಅಯ್ಯೋ. ಉಚ್ಮದೇವಿ ತಗೋಬೇಲ್ ಮೊಟ್ಟೆ ಎತ್ಕೋಬೇಲ್, ನಾನು ಬಿಡ್ತೀನಿ. ನಾನು ನಾನು ಒಂದ್ ಬಿಟ್ಟ ತಕ್ಷಣನೇ ಏನೋ ಪ್ರಳಯ ಆಗೋಯ್ತು ಅನ್ನಂಗೆ ಗೆದ್ದಾಡ್ದ. ಮೊಟ್ಟೆ ಸಾಂಬಾರಲ್ಲಿ ಮೊಟ್ಟೆ ಹೊಡೆದೋಗ್ದೇರಂಗೆ ಬಿಡ್ತಾರ ಗೊತ್ತಾ? ಅದೇ ನಿಜವಾದ ಕಲೆ. ಮೊಟ್ಟೆ ಸಾಂಬಾರ್ ಮೊಟ್ಟೆ ಹೊಡೆದಂಗ ಅದಂಗ್ ಬಿಟ್ಟೆ ಮೊಟ್ಟೆ ಹೊಡೆದಾಕ್ತಿರಂಗೆ. ಸಾಂಬಾರ್ ಒಳಗಡೆ ಚಿತಾಲ್ ಪತಾಲ್ ಆಗ್ಬಾರ್ದು ಕಣ. ಸಾಂಬಾರ್ಗೆ ಮೊಟ್ಟೆ ಬಿಡ್ಬೇಕಾದ್ರೆ ಹೊಡೆದ್ಬಿಟ್ಟೆ ಬಿಡ್ಬೇಕು, ಆದ್ರೆ ಸಾಂಬಾರ್ ಒಳಗಡೆ ಮೊಟ್ಟೆ ಹೊಡೆದಾಗ್ಬಾರ್ದು. ಆ ಹೊಡೆದೋಗ್ದೇರಂಗೆ ಮೊಟ್ಟೆ ಬಿಡೋದೈತೆ ಗೊತ್ತಾ? ಅದೇ ನಿಜವಾದ ಕಲೆ. ಏನ್ ನಾನ್ ಫೆವಿಕ್ವಿಕ್ ತಂದು ಅಂಟಿಸ್ಬಿಟ್ಟು ಆಮೇಲೆ ಬಿಡ್ಬೇಕಾಯ್ತಾ ಅಷ್ಟೇ. ಆಮೇಲೆ ಸುಮ್ನೆ ತಲೆಟೆ ಮಾಡ್ಬೇಡ. ಈಗ ಇಟ್ಕೊ, ಅಟ್ಲೀಸ್ಟ್ ಒಂದ್ ಕೆಲ್ಸ ನೀನ್ ನೆಟ್ಟಗ್ ಮಾಡಿಲ್ಲ, ಈಗ ಒಂದ್ ಕೆಲ್ಸ ಹೇಳ್ತೀನಿ, ಅದನ್ನ ನೆಟ್ಟಗ್ ಮಾಡು. ಇಡೋ ಇದನ್ನ ಎಲ್ಲ ಇಲ್ಲಿಗೆ ಒಂದೊಂದೇ ಮೊಟ್ಟೆನ ಹೊಡೆದು ನಿಧಾನಕ್ಕೆ ಇದ್ರೊಳಗ್ ಬಿಡು. ಒಂದ್ ಮೊಟ್ಟೆ ಹೊಡೆದು ಇದ್ರೊಳಗ್ ಬಿಡು. ಓಹೋ. ನೀನೊಂದು ಆಕ್ಷನ್ ಬ್ಲೇಡ್ ತಗೊಂಡ್ಬಿಡು ನೀನು ಮೊಟ್ಟೆ ಹೊಡಿಯಕ್ಕೆ. ಇವತ್ತೇ ಬುಟ್ಟಿ ಏನೋ. ಹೋಗತೆಗೆ ದರಿದ್ರವೆ, ಹೋಗ ಕಡಿಕೆ. ನೀಟಾಗಿ ಮೊಟ್ಟೆನ ಹಿಂಗೆ ಓಪನ್ ಮಾಡ್ಬೇಕು. ಇಷ್ಟು ನಿಧಾನಕ್ಕೆ ಹತ್ರದಲ್ಲಿ ನೋಡಿ, ಹಂಗೆ ಬಿಡ್ಬೇಕು ಒಂದು ಮೊಟ್ಟೆನ. ಇರು ನಾನೊಂದು ಮೊಟ್ಟೆ ಇಡ್ತೀನಿ. ಇದು ನೀನೇ ಮೊಟ್ಟೆ ಇಡ್ತೀಯಾ? ಹಾಳು ಮಾಡ್ಬೇಡಕ್ಕಲ್ಲ, ಈಗಲೇ ಹೇಳಿದೀನಿ. ಏನಿಲ್ಲ, ಹೊಡೆದಾಗಿಲ್ಲ ಹೊಡೆದಾಗಿಲ್ಲ. ಮಸಾಲೆ ಸಾಂಬಾರ್ ಒಳಗಡೆ ಈಗ ಮೊಟ್ಟೆ ಬಿಟ್ಟಾಯ್ತು. ಮೊಟ್ಟೆ ಬಿಟ್ಟ ಮೇಲೆ ಯಾವುದೇ ಕಾರಣಕ್ಕೂ
ಅಲ್ಲಾಡಿಸ್ಬಾರ್ದು ಸೌಟ್ನ ಒಳಗಡೆ, ಮೊಟ್ಟೆ ಎಲ್ಲ ಚಿತಾಲ್ ಪತಲ್ ಆಗ್ಬಿಡ್ತದೆ. ಈಗ ಏನು ಮೊಟ್ಟೆನ ಬಿಟ್ಟಿದ್ದೀವೋ ಅದನ್ನ ಹಂಗಂಗೆ ಅಲ್ಲಲ್ಲೇ ಹಾಗೇ ಬೇಗ ಬಿಟ್ಬಿಡ್ಬೇಕು. ಸೊ ಈ ಕೆಲಸ ಮುಗಿದಿದೆ. ಇನ್ನೊಂದು 2-3 ನಿಮಿಷ ಆದಮೇಲೆ ಎತ್ಕೊಂಡು ಬಾರಿಸ್ತಾ ಇದ್ದಾರೆ. ಸೊ ಈಗ ಸಾಂಬಾರು ಆಲ್ಮೋಸ್ಟ್ ಆಗಿದೆ. ಫ್ಲೇವರು ಮತ್ತು ಒಳ್ಳೆ ಸ್ಮೆಲ್ಗೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಡೋಣ. ಮಸ್ತ್ ಮಸ್ತ್ ಮೊಟ್ಟೆ ಬಂತು. ಹಾರಿದಾರಿರು ಬೇಗ ಬೇಗ ತಿನ್ನುವಂತು. ಹಾರಿದಾರಿರು ನೆಕ್ತಾವ್ ನೋಡಪ್ಪ, ನೆಕ್ಕೆಸುರ. ಸಾಲಿಡ್, ಸಕ್ಕದಾಗಿದೆ. ಆ್ಯಕ್ಚುಲಿ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿದೆ. ಕೆಲವರು ತುಂಬ ತೆಳುವು ಮಾಡ್ತಾರೆ, ಇನ್ನು ಕೆಲವರು ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾರೆ. ಸೊ ನಿಮ್ಮ ಸೈಡು ನೀವು ಯಾವ ರೀತಿ ಮೊಟ್ಟೆ ಸಾಂಬಾರು ಮಾಡ್ತೀರಾ, ಯಾವ ರೆಸಿಪಿ ಬಳಸ್ತೀರಾ ಅನ್ನೋದನ್ನ ಮರೀದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಅದನ್ನೇ ನಾವು ಮಾಡ್ತೀವಿ. ಎಸ್, ಈಗ ಸಾಂಬಾರು ರೆಡಿಯಾಗಿದೆ. ಮಚ್ಚೆ ನಿಂಗೊಂದು ಮಿರಾಕಲ್ ತೋರಿಸ್ತೀನಿ. ನೋಡಲ್ಲಿ ಏನು ಏನಾಗ್ತೈತೆ? ಕುದೀತೈತೆ. ಈಗ ಮಜಾ ನೋಡು. ಒಲೆಯಿಂದ ಕೆಳಗೆ ತೆಗೆದ ಮೇಲೂ ಕುದೀತಾ ಇದೆ. ಅದೇ ಮಡಕೆ ಮೊಟ್ಟೆ ಸಾಂಬಾರ್ ಸ್ಪೆಷಲ್. ವಾವ್, ವಾಟ್ ಎ ಮಿರಾಕಲ್, ಸೋ ನೈಸ್. ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ನಿಮ್ಮೂರಲ್ಲಿ ಹಿಂಗೆ ಕುದೀತು. ಬೆಂಕಿಯಾಗ ಏನ್ ನಮ್ಗ್ ಗೊತ್ತೇ ಇಲ್ಲ. ಇವನು ಹೇಳ್ತಾವ್ ಕುದೀತದೆ ಅಂತ. ಈ ತರ ಎಷ್ಟು ಕುದಿಸಿಲ್ಲ ನಾನು, ಬರಲ್ಲ. ಅಂತೂ ಜೇಕೆ ಮೊಟ್ಟೆ ಸಾರು ಮಾಡಿ ಮುಗಿಸಿದಾನೆ ಇವತ್ತಿಗೆ. ಚೆನ್ನಾಗಿದೆ, ಬೊಂಬಾಟಾಗಿದೆ. ಆದ್ರೆ ಮರಿದೆ ಮೊಟ್ಟೆ ಸಾಂಬಾರಾಗ್ಲಿ, ಮಟನ್ ಸಾಂಬಾರಾಗ್ಲಿ, ನಾಟಿ ಕೋಳಿ ಸಾಂಬಾರಾಗ್ಲಿ ಊಟ ಮಾಡೋಕ್ಕಿಂತ ಮುಂಚೆ ನಿಂಬೆಹಣ್ಣು ಹಿಂಡೋದನ್ನ ಮಾತ್ರ ಮರಿಬೇಡಿ. ನಿಂಬೆಹಣ್ಣು ಹಿಂಡಿದ್ರೆ ಊಟದ ಮಜಾನೇ ಬೇರೆ. ಮುದ್ದೆ ಮತ್ತು ರೈಸ್ನ ನಮ್ಮ ನಿಂಗ ಅವರ ಅತ್ತೆಯವ್ರು ಮಾಡಿಕೊಟ್ಟಿದ್ದಾರೆ. ಸೊ ಮೊಟ್ಟೆ ಸಾರಿಗೆ ಸಖತ್ತಾಗಿದೆ. ನಾವು ಹೆಂಗೆ ತೋರಿಸ್ಕೊಟ್ವಿ ಆ ಮೆಥಡಲ್ಲಿ ನೀವು ಮಾಡಿ. ಇಷ್ಟ ಆದರೆ ಚೆನ್ನಾಗಿ ಬಂದಿದ್ರೆ ಕಮೆಂಟ್ ಮಾಡಿ, ಚೆನ್ನಾಗಿ ಬಂದಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಮತ್ತು ನೀವು ಯಾವ ಸ್ಟೈಲಲ್ಲಿ ಮೊಟ್ಟೆ ಸಾಂಬಾರು ಮಾಡ್ತೀರಾ ಅನ್ನೋದನ್ನ ಬರ್ದಾಕಿ. ಹಾಗೆ ಮರಿದೆ ರಿವರ್ ಆ್ಯಂಡ್ ಫೈರ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ನಮ್ಮ ಅಡುಗೆ ಕಾರ್ಯಕ್ರಮದ ಬಗ್ಗೆ ನಿಮ್ಗೇನು ಅನಿಸುತ್ತೆ ತಪ್ಪದೆ ಕಮೆಂಟ್ ಮಾಡಿ, ದಯವಿಟ್ಟು ಮಾಡ್ಬಿಡಿ. ಊಟ ಮಾಡ್ತೀವಿ. ಮರಿದೆ ನೆಕ್ಸ್ಟ್ ಏನು ರೆಸಿಪಿ ನಾವು ಮಾಡೋ ಊಟ ನೋಡ್ತಾ ಇರಿ, ನೀವು ಮನೇಲಿ ಮಾಡ್ಕೊಳ್ಳಿ. ಹಾಗೆ ನಮ್ಮ ನೆಕ್ಸ್ಟ್ ರೆಸಿಪಿಗೆ ಮರಿದೆ ಬೆಲ್ ಐಕಾನ್ ನೋಡಿರಿ. ಥ್ಯಾಂಕ್ ಯು. ನೀ ಕೊಡು. ಅಯ್ಯೋ ಕೊಡ ಬೇಗ ಅವನಿಗೆ.